ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. TET ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾದಂಥ ಅಪ್ಡೇಟ್ ಇದೆ. ಬಹಳಷ್ಟು ಜನ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸುವಾಗ ಕೆಲವೊಂದಿಷ್ಟು ತಪ್ಪುಗಳನ್ನು ಮಾಡಿರ್ತೀರ. ಈಗ ಹೆಸರನ್ನು ಹಾಕುವಾಗ ಅಥವಾ ಡೇಟ್ ಆಫ್ ಬರ್ತನ್ನು ನಮೂದಿಸುವಾಗ, ಅನಂತರ ಕ್ಯಾಸ್ಟನ್ನು ಹಾಕುವಾಗ ಈ ರೀತಿ ತಪ್ಪುಗಳಾಗಿರುತ್ತೆ. ಅದನ್ನು ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಇಲಾಖೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಸುತ್ತೋಲೆ ಇದು. ದಿನಾಂಕ 16/1/2026 ಅಂದರೆ ಇವತ್ತೇ ಹೊರಡಿಸಿರುವಂತಹ ಒಂದು ಪ್ರಕಟಣೆ. ವಿಷಯ ಏನಿದೆ ಅಂತ ಸಂಪೂರ್ಣವಾಗಿ ನೋಡೋಣ. TET ಅರ್ಹತಾ ಪರೀಕ್ಷೆಯ ಪ್ರಮಾಣ ಪತ್ರದಲ್ಲಿ ತಿದ್ದುಪಡಿಯನ್ನು ಮಾಡುವ ಬಗ್ಗೆ ಯಾವೆಲ್ಲ ತಿದ್ದುಪಡಿಗಳನ್ನು ಮಾಡ್ಬೋದು ಅಂತ ನೋಡೋಣ. TET ಅರ್ಹತಾ ಪ್ರಮಾಣ ಪತ್ರಗಳನ್ನು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಭರ್ತಿ ಮಾಡಿದ ಮಾಹಿತಿಗಳ ಆಧಾರದಲ್ಲಿ ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಆದರೆ ಅನೇಕ ಮಂದಿ ಅಭ್ಯರ್ಥಿಗಳು ತಮ್ಮ ಹೆಸರು, ತಂದೆ ತಾಯಿಯ ಹೆಸರು, ಹುಟ್ಟಿದ ತಾರೀಕು, ವರ್ಗ ಇತ್ಯಾದಿಗಳ ತಿದ್ದುಪಡಿಗಾಗಿ ಫೋನ್ ಮೂಲಕ ಸಂಪರ್ಕಿಸುತ್ತಿದ್ದಾರೆ. ಆದುದರಿಂದ ಇಂತಹ ತಿದ್ದುಪಡಿಗಳ ಅಗತ್ಯ ಇರುವವರು ಪ್ರತಿಯೊಂದು ತಿದ್ದುಪಡಿಯ ಬಗ್ಗೆಯೂ ಪತ್ರಾಂಕಿತ ಅಧಿಕಾರಿಗಳಿಂದ ದೃಢೀಕರಿಸಲ್ಪಟ್ಟ ಪೂರಕ ದಾಖಲೆಗಳು ಮತ್ತು 200 ರೂಪಾಯಿಯನ್ನು ಈ ಕೆಳಗಿನಂತೆ ಪಾವತಿಸಿ ಕೋರಿಕೆ ಪತ್ರವನ್ನು ಈ ಕಚೇರಿ ವಿಳಾಸಕ್ಕೆ ಮುಂದಿನ 1 ವಾರದೊಳಗೆ ಕಳುಹಿಸಿಕೊಡಲು. ಅದನ್ನು ಹೈಲೈಟ್ ಮಾಡಿದ್ದಾರೆ. ನಿಮಗೆ ಇರುವಂತಹ ಕಾಲಾವಕಾಶ 1 ವಾರದೊಳಗೆ ನೀವು ಕಳಿಸ್ಕೊಡ್ಲಿಕ್ಕೆ ಸೂಚಿಸಲಾಗಿದೆ. ಅನಂತರ ಬಂದ ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ. ಓಕೆ, ಬಹಳಷ್ಟು ಮನವಿ ಕರೆಗಳು ಬಂದಿರೋದ್ರಿಂದ ಇಲಾಖೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಓಕೆ, ಇಲ್ಲಿ ಕ್ರಮ ಸಂಖ್ಯೆ, ಶುಲ್ಕ ಪಾವತಿಸುವಂತಹ ವಿಧಾನವನ್ನು ಕೊಟ್ಟಿದ್ದಾರೆ, ವಿಳಾಸ ಮತ್ತು ಯಾವೆಲ್ಲ ಮಾಹಿತಿಯನ್ನು ಲಗತ್ತು ಮಾಡಬೇಕು ಅನ್ನುವಂಥ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಕೋರಿಕೆ ಪತ್ರವನ್ನು ನೀವು ಬರಿಬೇಕಾಗತ್ತೆ. ಅನಂತರ 200 ರೂಪೀಸನ್ನು DD ಮಾಡಬೇಕಾಗತ್ತೆ. ಓಕೆ, JD CAC ಸೆಲ್ ಇವರಿಗೆ DD ಮಾಡಬೇಕಾಗತ್ತೆ. ಅನಂತರ ಪೂರಕ ದಾಖಲೆಗಳು, ಯಾವ ತಿದ್ದುಪಡಿಗಳು ಆಗಬೇಕಾಗಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಪೂರಕ ದಾಖಲೆಗಳನ್ನು ಕೊಡಬೇಕಾಗತ್ತೆ. ಉದಾಹರಣೆಗೆ ಈಗ ನೀವು ಕ್ಯಾಸ್ಟ್ ಏನೋ ಬೇರೆ ಹಾಕಿರ್ತೀರ. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಮದು ಕ್ಯಾಸ್ಟ್ 3B ಇರುತ್ತೆ, ನೀವೇನೋ ಬೈ ಮಿಸ್ಸಾಗಿ 2A ಅಥವಾ ಏನೋ ಮಿಸ್ಸಾಗಿರುತ್ತದು. ಅದಕ್ಕೆ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟನ್ನು ನೀವು ಪೂರಕ ದಾಖಲೆಯಾಗಿ ಕೊಡ್ಬೋದು. ಈ ರೀತಿ ಕೊಡೋದ್ರಿಂದ ನಿಮ್ಮ ಒಂದು ಏನು ಮಿಸ್ಟೇಕ್ಸ್ ಆಗಿರುತ್ತೆ, ತಪ್ಪಾಗಿರುತ್ತೆ, ಅದನ್ನು ತಿದ್ದುಪಡಿ ಮಾಡಿ ಕೊಡಲಾಗತ್ತೆ. ಓಕೆ, ಇಲ್ಲಿ 2 ಆಪ್ಷನ್ ಇದೆ ನಿಮಗೆ, DD ಮತ್ತು ನೆಫ್ಟ್ 2 ಅವಕಾಶವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದಾದ್ರೂ ಒಂದನ್ನು ಬಳಸ್ಕೊಳ್ಬೋದು. 1 ವಾರದವರೆಗೆ ಮಾತ್ರ ನಿಮಗೆ ಕಾಲಾವಕಾಶ ಇರೋದು. ಓಕೆ, ಈ ಒಂದು ಸುತ್ತೋಲೆಯನ್ನು ನಮ್ಮ ಟೆಲಿಗ್ರಾಮ್ನಲ್ಲಿ ಕೂಡ ನಾವು ಶೇರ್ ಮಾಡಿರ್ತೀವಿ. ನೀವು ಇದನ್ನು ಸಂಪೂರ್ಣವಾಗಿ ಓದ್ಕೊಂಡು ಯಾರಿಗಾದರೂ ತಿದ್ದುಪಡಿ ಮಾಡ್ಕೊಳ್ಳೋದಿದ್ದರೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಯಾಕಂದರೆ ಈ ರೀತಿಯ ಅವಕಾಶಗಳು ಈ ಹಿಂದೆ ಕೊಟ್ಟಿರಲಿಲ್ಲ. ಇವಾಗ ಅವಕಾಶ ಸಿಕ್ಕಿದೆ. ಹಿಂದಿನ ಯಾವುದೇ ಸರ್ಟಿಫಿಕೇಟಲ್ಲಿ ಚೇಂಜಸ್ ಮಾಡ್ಕೊಳ್ಳೋದಿದ್ದರೆ ನೀವು ಈ ಒಂದು ಕ್ರಮವನ್ನು ಫಾಲೋ ಮಾಡ್ಬೋದು. ಬರೀ 2025 ಸರ್ಟಿಫಿಕೇಟ್ ಅಷ್ಟೇ ಅಲ್ಲ, 2014ರಿಂದ 2025ರವರೆಗೆ ಎಲ್ಲ ಸರ್ಟಿಫಿಕೇಟನ್ನು ನೀವು ತಿದ್ದುಪಡಿ ಮಾಡ್ಕೊಳ್ಬೋದು. ಓಕೆ, ಇದಿಷ್ಟು ಪ್ರಮುಖವಾದಂತಹ ಮಾಹಿತಿಯಾಗಿತ್ತು. ಯಾರಿಗಾದರೂ ಸರ್ಟಿಫಿಕೇಟಲ್ಲಿ ತಪ್ಪಾಗಿದ್ದರೆ ಅದನ್ನು ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ ತಿಳಿಸಿ ಬಹಳಷ್ಟು ಹೆಲ್ಪ್ ಆಗುತ್ತೆ. ಯಾಕಂದರೆ ಬಹಳಷ್ಟು ಜನ ನನಗೂ ಕೂಡ ಮೆಸೇಜ್ಗಳನ್ನು, ಕಾಲ್ಗಳನ್ನು ಮಾಡಿದ್ರಿ. ನಾನು CAC ಸೆಲ್ಗೆ ಹೋಗಿ ಚೇಂಜ್ ಮಾಡಿಸ್ಕೊಂಡು ಬನ್ನಿ ಅಂತ ಸಜೆಸ್ಟ್ ಮಾಡಿದ್ದೆ. ಬಟ್ ಇಲಾಖೆ ಈ ರೀತಿ ಅವಕಾಶವನ್ನು ಮಾಡಿಕೊಟ್ಟಿರೋದು ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ. ಓಕೆ, ಇದಿಷ್ಟು ಇವತ್ತಿನ ಪ್ರಮುಖವಾದಂಥ ಅಪ್ಡೇಟ್ ಆಗಿತ್ತು. ಇಷ್ಟನ್ನು ಹೇಳ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್.